ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ ಕುಮಾರ್ KC 85ಗೆ ಸುಸ್ವಾಗತ. ಇಂದಿನ ವಿಶೇಷತೆ ಏನಂತ ಹೇಳಿದರೆ, ನೈಸರ್ಗಿಕ ನೆಲೆಯಲ್ಲಿ ಬದುಕುವಂತಹ ಒಂದು ಚಿಗಳಿ ಅಂದರೆ ಕೆಂಪಿರುವೆ, ನಮ್ಮ ತುಳು ಭಾಷೆಯಲ್ಲಿ ತಬ್ಬರು ಅಂತ ಹೇಳ್ತಾರೆ. ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಕೆಂಪಿರುವೆ ಕರ್ನಾಟಕದಲ್ಲಿ ಇದನ್ನು ಬೀವರ್ ಆ್ಯಂಟ್ ಅಥವಾ ತುಳು ಭಾಷೆಯಲ್ಲಿ ತವರು ಅಥವಾ ಕನ್ನಡದಲ್ಲಿ ಚಿಗಳಿ, ಚವಳಿ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಇವುಗಳು ಮರದ ಎಲೆಗಳನ್ನು ಒಟ್ಟು ಸೇರಿಸಿ ಗೂಡು ಕಟ್ಟಿ ವಾಸಿಸುವ ಕ್ರಮ ಹೊಂದಿರುತ್ತೆ. ಇವುಗಳು ಕೇವಲ ನಮ್ಮಲ್ಲಿ ಮಾತ್ರವಲ್ಲದೆ ಶ್ರೀಲಂಕಾ, ಇಂಡೋನೇಷ್ಯಾ, ಫಿಲಿಪೀನ್ ಹಾಗೂ ಆಸ್ಟ್ರೇಲಿಯಾದಲ್ಲಿಯೂ ಇವೆ ಎಂಬ ಉಲ್ಲೇಖ ಇದೆ. ಅಲ್ಲಿರುವ ಕೆಂಪಿರುವೆಗಳು ಬಹಳ ಉಗ್ರವಾದವುಗಳು. ಈ ಚಿಗಳಿಗಳು ಗೂಡು ಕಟ್ಟುವ ಬಗ್ಗೆ ಬಹಳ ಕುತೂಹಲವಾಗಿರುತ್ತೆ. ಇವು ತಮ್ಮ ದೇಹದಿಂದ ಉತ್ಪತ್ತಿಯಾಗೋ ಒಂದು ರೀತಿಯ ರೇಷ್ಮೆಯನ್ನು ಉಪಯೋಗಿಸಿ ಎಲೆಗಳನ್ನು ಎಳೆದು ಅಂಟು ಹಾಕಿ ಗೂಡು ಕಟ್ಟುತ್ತೆ. ವಿಚಿತ್ರ ಅಂತ ಹೇಳಿದರೆ, ಇಲ್ಲಿ ನೀವು ಕಾಣುತ್ತಿರುವಂತಹ ಈ ಗೂಡಿನಲ್ಲಿ ಅದೇ ಬಿಳಿ ಆಕಾರದ ಒಂದು ಬಲೆಯನ್ನು ನೀವು ಕಾಣ್ತಿದ್ದೀರಿ. ಇದು ತಮ್ಮ ದೇಹದಿಂದ ಉತ್ಪತ್ತಿ ಮಾಡಿಕೊಂಡು ಈ ಗೂಡು ಕಟ್ಟುವಲ್ಲಿ ಸಹಾಯವಾಗುತ್ತೆ. ಇವುಗಳು ಕಚ್ಚಿದ ಭಾಗವು ಸಾಮಾನ್ಯವಾಗಿ ಬಿಡುವುದೇ ಇಲ್ಲ. ಅತೀವ ನೋವಿನಿಂದ ಅದನ್ನು ಹೊಡೆದು ಸಾಯಿಸೋದು ಸಹಜ. ಇವುಗಳು ಹೆಚ್ಚಾಗಿ ಇಂತಹ ಕಾಯಿ ಬಿಡುವಂತಹ ಮರಗಳು ಅಥವಾ ಹಣ್ಣು ಆಗುವಂಥ ಮರಗಳು, ಅಂದರೆ ಮಾವಿನ ಗಿಡವಾಗಲಿ ಅಥವಾ ಈ ಹಲಸಿನ ಮರವಾಗಲಿ, ಇಂತಹ ಮರಗಳನ್ನೇ ಆಯ್ಕೆ ಮಾಡಿಕೊಂಡಿರುತ್ತೆ. ನೀವಿಲ್ಲಿ ಕಾಣ್ತಿದ್ದೀರಿ, ಇದು ಸಹ ಒಂದು ಕಾಯಿ ಬಿಡುವಂತಹ ಮರವಾಗಿದೆ. ಇದರಲ್ಲಿರುವಂತಹ ಒಂದು ಅತಿ ಎತ್ತರದಲ್ಲಿ ಗೂಡು ಕಟ್ಟಿ ವಾಸಿಸುವಂತಹ ಈ ಕೆಂಪಿರುವೆಯ ವಿಡಿಯೋವನ್ನು ನೀವಿಲ್ಲಿ ನೋಡುತ್ತಿದ್ದೀರಿ. ಇದರ ವಿಶೇಷವೆಂದರೆ, ಇವು ಸಣ್ಣ ಇರುವೆಗಳು ಅಷ್ಟು ದೊಡ್ಡ ಎಲೆಯನ್ನು ಎಳೆದು ಹೇಗೆ ಜೋಡಿಸಿದ್ದೇವೆ ಎಂಬುದೇ ಒಂದು ಪ್ರಶ್ನೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದನ್ನು ನಾವಿಲ್ಲಿ ಕಾಣಬಹುದು. ಇನ್ನೊಂದು ವಿಷಯವೆಂದರೆ, ಮಾನವರು ತಿನ್ನುವ ಕೀಟಗಳ ಅತ್ಯುನ್ನತ ಪ್ರಭೇದದಲ್ಲಿ ಇದು ಸಹ ಒಂದಾಗಿದೆ. ಕಾರಣ, ಅತ್ಯಂತ ಹೆಚ್ಚಿನ ಪ್ರೋಟೀನ್ ಮತ್ತು ಕೊಬ್ಬಿನ ಆಮ್ಲಗಳನ್ನು ಇವುಗಳು ಹೊಂದಿರುವ ಕಾರಣ ಇವು ಮಾನವನ ಬಾಯಿ ಚಪಲಕ್ಕೆ ಗುರಿಯಾಗಿದೆ. ಹಲವು ದೇಶಗಳಲ್ಲಿ ಇಂದಿಗೂ ಅಗಾಧ ಪ್ರಮಾಣದ ಕೊಯ್ಲು ಮಾಡಿ ಉತ್ತಮ ಭಕ್ಷ್ಯವಾಗಿ ಹೆಸರುವಾಸಿಯಾಗಿದೆ. ನಿಸರ್ಗದ ನೆಲೆಯಲ್ಲಿ ಎಲೆಗಳನ್ನು ಜೋಡಿಸಿಕೊಂಡು ಗೂಡು ಕಟ್ಟಿ ನೈಸರ್ಗಿಕ ನೆಲೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೆಲಸ ಮಾಡುತ್ತಿರುವಂತಹ ಈ ಕೆಂಪಿರುವೆಗಳು ಅಂದರೆ ಚಿಗುಳಿಗಳು, ಇವುಗಳ ಬಗ್ಗೆ ನಾನೊಂದು ಸಣ್ಣ ವಿಡಿಯೋವನ್ನು ನಿಮಗಾಗಿ ಮಾಡಿ ತೋರಿಸಿದ್ದೇನೆ. ಇದು ಒಂದು ಬಹಳ ಎತ್ತರದಲ್ಲಿರುವಂತಹ ಕೊಂಬೆಯಲ್ಲಿ ದೊರಕಿದಂತಹ ಗೂಡು. ಅದನ್ನು ನೀವಿಲ್ಲಿ ಕಾಣ್ತಿದ್ದೀರಿ. ಅದ್ಭುತವಾದಂತಹ ಈ ನೈಸರ್ಗ ನೆಲೆಯಲ್ಲಿ ಅದೆಷ್ಟೋ ಇಂತಹ ಕೀಟಗಳು ಬಾಳುವುದನ್ನು ನಾವು ನೋಡುತ್ತಿದ್ದೇವೆ. ಅಂತಹ ಕೀಟಗಳಲ್ಲಿ ಇದು ಸಹ ಒಂದಾಗಿದ್ದು, ಇದರ ಬಗ್ಗೆ ಸ್ವಲ್ಪ ತಿಳಿಸೋಣ ಎಂಬಂಥ ಹಂಬಲ ಬಂದು ನಿಮಗೆ ಇದರ ಬಗ್ಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳ ಒಂದು ಬದುಕು ಆಗಲಿ, ಅವುಗಳೊಂದು ವಾಸಿಸುವ ಒಂದು ಜಾಗ ಅಥವಾ ಅವುಗಳು ಮಾಡಿಕೊಂಡಂತಹ ಒಂದು ಗೂಡು, ಇದೆಲ್ಲವನ್ನು ನೋಡಿದ್ದೀರಿ. ನೀವು ಸಮೇತ ಇದರ ಬಗ್ಗೆ ತಿಳಿದುಕೊಂಡು ಸಂತೋಷಗೊಂಡಿದ್ದೀರಿ ಅಂತ ಎನಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಬಾಯ್.